ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮ ಬದುಕಿನಿಂದ ಸೂರ್ಯ ಹೋದನೆಂದು ನೀವು ಅಳುತ್ತಿದ್ದರೆ ನಿಮ್ಮ ಕಣ್ಣೀರು ನೀವು ನಕ್ಷತ್ರಗಳನ್ನು ನೋಡದಂತೆ ತಡೆಯುತ್ತದೆ. ಮೌನವನ್ನು 2 ಬಾರಿ ಸ್ವಾಗತಿಸಿ, ಒಮ್ಮೆ ಒಳ್ಳೆಯ ಸಂಬಂಧವನ್ನ ಉಳಿಸಿಕೊಳ್ಳುವುದಕ್ಕಾಗಿ, ಇನ್ನೊಮ್ಮೆ ಅರ್ಥವಿಲ್ಲದ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕಾಗಿ. ಇಲ್ಲಿ ಯಾರು ಬೇಕಾದವರಲ್ಲ, ಇಲ್ಲಿ ಯಾರು ಬೇಡವಾದವರು ಅಲ್ಲ. ಇಲ್ಲಿ ಎಲ್ಲರೂ ಮುಖ್ಯವನ್ನು ಹಾಗೆ ಇದ್ದರೂ ಯಾರು ಮುಖ್ಯವಲ್ಲ. ಬರುವಾಗಲೂ ಒಂಟಿ, ಹೋಗುವಾಗಲೂ ಒಂಟಿ, ನಡುವೆ ಈ ಸಂಬಂಧ ಬಾಂಧವ್ಯಗಳ ಜಂಟಿ. ಕರ್ಮ ಯಾವುದನ್ನು ಇಟ್ಟುಕೊಳ್ಳಲ್ಲ, ಹಿಂತಿರುಗಿ ಕೊಡ್ತದೆ. ಹತ್ತಿಯಂತಿರಬೇಡ, ಹೊಸೆದು ಬಿಡ್ತಾರೆ. ಮುಳ್ಳಿನಂತಿರು, ತುಳಿಯುವುದಿರ್ಲಿ, ಮುಟ್ಟುವುದಕ್ಕೂ ಹಿಂಜರಿಯುತ್ತಾರೆ. ನಡೆವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯ ಮೆಟ್ಟಿ ನಡೆ. ಬದುಕಿನ ಹಾದಿಯಲ್ಲಿ ಚುಚ್ಚಿ ಮಾತಾಡುವವರಿದ್ದರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಜೀವನದಲ್ಲಿ ದುಃಖ ಮತ್ತು ಕಷ್ಟಗಳು ಬಂದಾಗ ನಮ್ಮ ಬುದ್ಧಿಯೇ ನಮಗೆ ಸಂಪತ್ತು. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರ್ಬೇಕೇ ಹೊರತು ಅವಶ್ಯಕತೆಯಿಂದಲ್ಲ. ಕೆಲವೊಬ್ಬರು ನಮ್ಮವರೇ, ಆದ್ರೆ ಬರೀ ನಮ್ಮ ಮುಂದೆ ಮಾತ್ರ. ಬೆನ್ನ ಹಿಂದೆ ಬೇರೆನೆ ಕೆಲಸ ಮಾಡ್ತಿರ್ತಾರೆ. ನಾವು ಅಂದುಕೊಂಡಂತೆ ಬದುಕು ನಡೆಸಬೇಕಂದ್ರೆ ನಾವು ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳು ನಮ್ಮ ಸ್ವಂತದಾಗಿರ್ಬೇಕು. ಈ ಪ್ರಪಂಚದ ಜನ ಹೇಗಂದ್ರೆ, ಅವರ ಮನಸ್ಸಿಗೆ ನೋವಾದ್ರೆ ಮಾತ್ರ ಅದು ನೋವು, ಬೇರೆಯವರ ಮನಸ್ಸಿಗೆ ನೋವಾದ್ರೆ ಅದು ನಾಟಕ. ಮೋಸ ಹೋದೆ ಎಂದು ಚಿಂತಿಸಬೇಡ, ಸತ್ಯದ ಅರಿವಾಯ್ತೆಂದು ಸಂತೋಷಪಡು. ಒಬ್ಬ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನೋದು ಅವನ ಪರಿಸ್ಥಿತಿಗಳ ಮೇಲೆ ನಿರ್ಧಾರವಾಗ್ತದೆ, ಹಾಗೂ ಆತನ ಜೊತೆ ವ್ಯವಹರಿಸುವ ಜನಗಳ ವರ್ತನೆ ಮೇಲೆ ನಿರ್ಧಾರವಾಗ್ತದೆ. ದಾರಿ ತಪ್ಪಿದ್ರೆ ಹಿಂತಿರುಗಿ ಸರಿದಾರಿಯನ್ನ ಕಂಡುಕೊಳ್ಬಹುದು, ಆದ್ರೆ ಬಾಯಿ ತಪ್ಪಿದ್ರೆ ಆಡಿದ ಮಾತು ಯಾವತ್ತಿಗೂ ಹಿಂತಿರುಗಿ ಬರೋದಿಲ್ಲ. ಸಲಹೆ ಕೊಡುವರೆಲ್ಲ ಸಹಾಯಕ್ಕಾಗಲ್ಲ, ಕರುಣೆ ತೋರಿಸುವವರೆಲ್ಲ ಕಷ್ಟಕ್ಕಾಗಲ್ಲ. ನಮ್ಮ ಜೀವನ ನಾವೇ ನೋಡ್ಕೊಳ್ಬೇಕು. ಸ್ವಾರ್ಥಿಗಳ ಪ್ರಪಂಚ, ಇಲ್ಲಿ ಯಾರಿಗೆ ಯಾರೂ ಇಲ್ಲ. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸ್ತದೆ, ಆದ್ರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆ ಎನ್ನುವುದು ಅವರಿಗೆ ತಿಳಿಯೋದೇ ಇಲ್ಲ. ಖುಷಿಯಾಗಿರುವುದಕ್ಕೆ ಆಸ್ತಿನೇ ಬೇಕಾಗಿಲ್ಲ, ಹಾಸ್ಯ ಇದ್ರೆ ಸಾಕು. ಒಡೆಯರಾಗೋಕೆ ಒಡವೆ ಬೇಕಿಲ್ಲ, ದುಡಿಮೆ ಇದ್ರೆ ಸಾಕು. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಯಾರನ್ನೋ ಮೆಚ್ಚಿಸುವ ಅವಶ್ಯಕತೆ ನನಗಿಲ್ಲ. ನಾನು ನಾನಾಗಿರ್ತೇನೆ, ಯಾರು ನಂಬಲಿ ಬಿಡಲಿ. ನೀನೆಷ್ಟೇ ಒಳ್ಳೆಯವನಾಗಿರು, ನಿನ್ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾನೆ. ತಾಳ್ಮೆಂದಿರು, ನೀನ್ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದ್ರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದ್ರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬಂದೇ ಬರ್ತಾನೆ. ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚಿಸ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲು ಎದ್ದಿರ್ತಾನೆ. ತಂದೆ ತಾಯಿಗೆ ಎದುರು ಮಾತಾಡೋ ಮುಂಚೆ ಯೋಚಿಸು, ಯಾಕಂದ್ರೆ ಈ ಜೀವ ಈ ಮಾತು ಎಲ್ಲ ಅವರು ನೀಡಿದ ಭಿಕ್ಷೆ ಎಂದು. ನಮಗೆ ನಮ್ಮದೇ ಆದ ಬೆಲೆ ಇರಬೇಕಂದ್ರೆ ಇನ್ನೊಬ್ಬರಿಂದ ಏನನ್ನೂ ನಿರೀಕ್ಷಿಸಬಾರ್ದು. ರೂಪಾಯಿ ಎಷ್ಟೇ ಕೆಳಗೆ ಬಿದ್ದರೂ ಅದರ ಬೆಲೆ ಕಡಿಮೆ ಆಗೋದಿಲ್ಲ. ಆದ್ರೆ ಮನುಷ್ಯ ಜೀವನದಲ್ಲಿ ಒಮ್ಮೆ ಕೆಳಗಡೆ ಬಿದ್ರೆ ಅವನಿಗೆ ಬೆಲೆ ಸಿಗುವುದು ಬಹಳ ಕಷ್ಟ. ನನಗೆ ನಟಿಸೋದಕ್ ಬರೋದಿಲ್ಲ. ಕೋಪ ಬಂದ್ರೆ ಕೋಪವನ್ನ ತೋರಿಸ್ತೇನೆ, ಇಷ್ಟವಾದ್ರೆ ನಗುತ್ತಾ ಮಾತಾಡ್ತೇನೆ ಅಷ್ಟೇ. ಗಂಟಲಿನಲ್ಲಿ ವಿಷವನ್ನ ಅಡಗಿಸಿಕೊಂಡು ತುಟಿಗಳ ಮೇಲೆ ಸಿಹಿಯ ನಟನೆಯನ್ನು ಮಾಡಲಾರೆ. ವಯಸ್ಸು ಇದ್ದಾಗ ವಿದ್ಯೆ ಸಂಪಾದಿಸು, ರಟ್ಟೆಯಲ್ಲಿ ಬಲವಿದ್ದಾಗ ಹಣ ಸಂಪಾದಿಸು, ಸಂಸ್ಕಾರದಿಂದ ಜ್ಞಾನ ಸಂಪಾದಿಸು, ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸು. ಒಂಟಿಯಾಗಿ ಹೋರಾಡಲು ಕಲಿತವನು ಜೀವನದ ಯಾವ ಸಮಸ್ಯೆಗೂ ಎಂದಿಗೂ ಎದೆಗುಂದಲಾರ. ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡಬೇಡಿ, ಯಾಕಂದ್ರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಯಾರ ತಪ್ಪನ್ನು ಗುರುತಿಸಿ ಹೇಳುವ ಪ್ರಯತ್ನ ಮಾಡಬೇಡಿ, ಕಾಲವೇ ಅವರ ತಪ್ಪಿಗೆ ತಕ್ಕ ಉತ್ತರ ನೀಡ್ತದೆ. ಮೊದಲು ನಿನ್ನ ಬಗ್ಗೆ ನೀನು ಯೋಚಿಸು, ಯಾಕಂದ್ರೆ ಬೇರೆಯವರು ನಿನ್ನ ಬಗ್ಗೆ ಎಂದಿಗೂ ಯೋಚಿಸೋದಿಲ್ಲ. ನೆನಪಿರ್ಲಿ, ಪ್ರಪಂಚ ಹೇಗಿದೆ ಅಂದ್ರೆ ನೋವು ತಮಗಾದಾಗ ಮಾತ್ರ ನೋವು, ಬೇರೆಯವರಿಗಾದ್ರೆ ಅದು ಅವರ ಹಣೆ ಬರ. ಪ್ರಪಂಚ ನೀನು ಹೇಗಿದ್ದರೂ ದೂಷಿಸ್ತದೆ. ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಾದ್ರು. ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ. ಸದಾಕಾಲ ನೀನು ನೀನಾಗಿರು. ನಂಬಿಕೆ ಉಳಿಸಿಕೊಂಡರೆ ಬೆಟ್ಟದಷ್ಟು ಕಾಳಜಿ ಮಾಡ್ತೇನೆ, ಆದ್ರೆ ಒಮ್ಮೆ ಅದಕ್ಕೆ ಪೆಟ್ಟು ಬಿದ್ದರೆ ಮತ್ತೆಂದು ತಿರುಗಿ ಕೂಡ ನೋಡೋದಿಲ್ಲ. ಮುಖವಾಡದ ಬದುಕು 3 ದಿನ, ಬಣ್ಣದ ಬದುಕು 6 ದಿನ, ನಿಯತ್ತಿನ ಬದುಕು 100 ದಿನ. ಪ್ರತಿದಿನ ಮಾತಾಡೋಕ್ಕಿಂತ ಅಪರೂಪಕ್ಕೆ ಮಾತಾಡಿದ್ರೆ ಬೆಲೆ ಜಾಸ್ತಿ ಅಲ್ವಾ? ಒಬ್ಬ ಮಹಿಳೆ ಎಷ್ಟು ಸುಖವಾಗಿ ಬೆಳೆದ್ರೂ ಆಕೆಯ ಅದೃಷ್ಟ ದುರದೃಷ್ಟ ತಿಳಿಯುವುದು ಮದುವೆಯ ನಂತರ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳುವ ಅಭ್ಯಾಸ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ನೆನಪಿರ್ಲಿ, ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರನ್ನು ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರೋದಿಲ್ಲ.
ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸೋಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಮಾಡಿ. ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟವಾಗ್ತದೆ. ಅನುಭವಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ. ಹಾಗೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ಗಡಿಯಾರಕ್ಕೆ ಮಾತು ಬರುತ್ತಿದ್ರೆ ನಮಗೆಲ್ಲ ಉಗಿಯುತ್ತಿತ್ತು. ಯಾಕೆ ಗೊತ್ತಾ? ನಾವು ಸರಿ ಇಲ್ಲದಿದ್ರೂ ಟೈಮ್ ಸರಿ ಇಲ್ಲ ಅಂತೀವಲ್ಲ, ಆ ಕಾರಣಕ್ಕೆ. ಸಾಲ ಕೊಡಿ, ಆದ್ರೆ ಎಚ್ಚರಿಕೆಯಿಂದ ಯೋಚಿಸಿ ಕೊಡಿ. ಯಾಕಂದ್ರೆ ನೀವು ನಿಮ್ಮ ಹಣಕ್ಕೆ ಭಿಕ್ಷುಕನಂತೆ ಬೇಡಿಕೊಳ್ಬೇಕಾಗುತ್ತೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದರ ಜೊತೆಯಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರ್ತದೆ. ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡೋದಿಲ್ಲ. ನನಗೆ ಮೋಸ ಮಾಡಿದವರನ್ನು ಮತ್ತೆ ಜೀವನದಲ್ಲಿ ಎಂದಿಗೂ ನಂಬೋದಿಲ್ಲ. ಇದು ನನ್ನ ವ್ಯಕ್ತಿತ್ವ. ಸಾವು ಇವತ್ತಲ್ಲ ನಾಳೆ ತಪ್ಪಿದಲ್ಲ. ಸೋಲ್ತೀವೋ ಗೆಲ್ತೀವೋ ಲೆಕ್ಕಕ್ಕಿಡ್ಬಾರ್ದು. ಬದುಕಿರೋ ತನಕ ಹೋರಾಡ್ತಿರ್ಬೇಕು ಅಷ್ಟೇ. ಗೆದ್ರೆ ಇತಿಹಾಸ, ಸೋತ್ರೆ ಅನುಭವ. ಜನರು ಸೋಲನ್ನು ಅನುಭವಿಸಿದ್ರೆ ಮಾತ್ರ ತಮ್ಮ ತಪ್ಪುಗಳಿಂದ ಕಲಿಯುತ್ತಾರೆ. ವಿದ್ಯೆ ಕಲಿತವರೆಲ್ಲ ಮೇಧಾವಿಗಳಲ್ಲ, ಕಲಿಯದವರೆಲ್ಲ ಅನರ್ಹರಲ್ಲ. ಪ್ರತಿಯೊಬ್ಬರೂ ಅವರ ನೆಚ್ಚಿನ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವರು. ಯಾರನ್ನಾದ್ರೂ ಅಲ್ಲಗೆಳೆಯುವ ಮುನ್ನ ಕೊಂಚ ಯೋಚಿಸೋದು ಉತ್ತಮ. ಮನುಷ್ಯನಿಗೆ ಅಹಂ ಬರಲು ಕಾರಣೀಭೂತವಾದ ವಿಷಯಗಳೆಂದ್ರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲವೆಂಬ ಕಟು ಸತ್ಯ ತಿಳಿದವರು ಮಾತ್ರ ವಿನಯವಂತವರಾಗಿರ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಮೊದಲ ಅಳು ಮತ್ತು ಮೊದಲ ನಗು. ಎರಡರೊಳಗೂ ಶೂನ್ಯ ಸಂತೋಷ, ಶೂನ್ಯ ದುಃಖ. ಬೇಕೆನಿಸಿದೆಲ್ಲ ಪಡೆದುಕೊಂಡರೆ ಅದು ಯಶಸ್ಸು. ಪಡೆದಷ್ಟನ್ನೇ ಅನುಭವಿಸಿದರೆ ಅದು ಆನಂದ. ಇರುವುದರಲ್ಲಿಯೇ ಸುಖವಿದ್ದರೆ ಅದು ನೆಮ್ಮದಿ. ಇರುವುದೆಲ್ಲವನ್ನು ಬಿಟ್ಟು ಬಿಟ್ಟರೆ ಅದು ಸಂತೃಪ್ತಿ. ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನೂ ಸ್ವೀಕರಿಸುವುದನ್ನ ಕಲಿ. ಯಾಕಂದ್ರೆ ಹೂವು ಅರಳಬೇಕಂದ್ರೆ ಸುಡುವ ಬಿಸಿಲು ಮತ್ತು ತಣಿಸುವ ಮಳೆ ಎರಡನ್ನೂ ಸ್ವೀಕರಿಸ್ತದೆ. ಕೆಲಸ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆರಂಭದಿಂದಲೂ ಶ್ರದ್ಧೆಯಿಂದ ಸಂಪೂರ್ಣ ಶ್ರಮವಹಿಸಿ ಮಾಡಬೇಕು. ನಿನ್ನ ಸಾಧನೆ ಹಿಂದೆ ಎಲ್ಲರೂ ನಿಲ್ತಾರೆ, ಆದರೆ ನಿನ್ನ ಸೋಲಿನ ಹಿಂದೆಯೂ ನಿಲ್ಲುವವರು ನಿನ್ನ ಹೆತ್ತವರು ಮಾತ್ರ. ಎಲ್ಲದಕ್ಕೂ ಮೊದಲು ನಮ್ಮ ಮನಸ್ಸನ್ನು ತಯಾರು ಮಾಡಿಕೊಳ್ಬೇಕು. ಮನಸ್ಸು ಒಮ್ಮೆ ತಯಾರಾದ್ರೆ ಯಾವ ಕೆಲಸವಾದರೂ ಅದು ಆಗೇ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಹೊಸ ದಾರಿಯು ಶುರುವಾಗುವುದು ನಮ್ಮ ನಡೆಯಿಂದ ಹೊರತು ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರುವುದರಿಂದಲ್ಲ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿರ್ತದೆ. ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು ಅಹಿಂಸೆ. ಇಲ್ಲಿ ಅಹಿಂಸೆ ಎಂದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮನಸ್ಸು ಮತ್ತು ಮಾತಿನಲ್ಲೂ ನಾವು ಅಹಿಂಸೆಯನ್ನು ಸಾಧಿಸಬೇಕು. ಪ್ರಾರ್ಥಿಸುವುದರಿಂದ ಸಮಯ ಸಂದರ್ಭ ಬದಲಾಗದೇ ಇರಬಹುದು, ಆದರೆ ಪ್ರಾರ್ಥಿಸುವವರ ಮನಸ್ಸು ಖಂಡಿತವಾಗಿಯೂ ಬದಲಾಗ್ತದೆ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರ್ತದೆ, ಆದರೆ ಆ ದಾರಿ ಎಂದಿಗೂ ನಮ್ಮನ್ನ ಸೋಲಲು ಬಿಡೋದಿಲ್ಲ. ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ಕಣ್ಣು ಎಷ್ಟು ಜನರನ್ನ ನೋಡಿದ್ರೂ ಮನಸ್ಸು ಹುಡುಕುವುದು ನಮ್ಮ ಹೃದಯದಲ್ಲಿ ಇರುವವರನ್ನು ಮಾತ್ರ. ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗಿರುವುದೇ ಜೀವನದ ಸಾರ್ಥಕತೆ. ಶ್ರೀಕೃಷ್ಣ ಹೇಳ್ತಾರೆ, ಮನಸ್ಸು ಶುದ್ಧವಾಗಿದ್ರೆ ಯಾವಾಗಲೂ ಸಿಹಿಯಾದ ಮಾತು ಹೊರಬಂದೇ ಬರ್ತದೆ. ಆಗ ಎಲ್ಲರನ್ನೂ ಸಂತೋಷವಾಗಿಡುತ್ತೆ ಈ ಮನಸ್ಸು. ಅಹಂಕಾರದ ಮಾತು ಅರೆಕ್ಷಣದ ಪಾತ್ರ, ಆಡಂಬರದ ಜೀವನ ಅರೆಗಳಿಗೆ ಮಾತ್ರ. ಆದಿ ಅಂತ್ಯದವರೆಗೂ ಆತ್ಮ ಶುದ್ಧಿ ಒಂದೇ ಶಾಶ್ವತ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡ್ತಾನೆ, ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗುವುದು ಎಸೆದದ್ದು ಕಲ್ಲಲ್ಲ, ವಜ್ರ ಎಂದು. ಕೆಟ್ಟ ಘಟನೆ ನಡೆಯಿತೆಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ. ಕೂಡಲೇ ಪುಟ ತಿರುಗಿಸಿ ಹೊಸ ಅಧ್ಯಾಯ ಪ್ರಾರಂಭಿಸಿ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಕೆಟ್ಟವರೆಲ್ಲ ಒಂದು ಕಡೆ ಸೇರಿಕೊಂಡಾಗ ಒಳ್ಳೆಯವರು ಕೂಡ ಒಂದಾಗ್ಲೇಬೇಕು. ಇಲ್ಲವಾದ್ರೆ ಕೆಟ್ಟವರು ಒಳ್ಳೆಯವರನ್ನು ಒಬ್ಬೊಬ್ಬರನ್ನೇ ನಾಶ ಮಾಡ್ತಾ ಹೋಗ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಿಮ್ಮಲ್ಲಿ ನಂಬಿಕೆ ಅನ್ನೋದಿದ್ರೆ ಕಲ್ಲಲ್ಲೂ ಕೂಡ ಭಗವಂತನ ದರ್ಶನವಾಗ್ತದೆ. ಆದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲವಾದ್ರೆ ಭಗವಂತ ಎದುರಿಗೆ ಬಂದರೂ ಕೂಡ ನಿಮಗೆ ಕಾಣಿಸೋದಿಲ್ಲ. ಪುಟ್ಟ ಹಣತೆ ಬಲು ಶ್ರೇಷ್ಠ, ಯಾಕಂದ್ರೆ ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ, ಇನ್ನೊಬ್ಬರನ್ನ ನೋಡಿ ಉರಿಯುವುದಿಲ್ಲ. ಜೀವ ಹೋಗುವ ಈ ದೇಹ, ನಾಶವಾಗುವ ಈ ಸಂಪತ್ತು, ಮಾಸಿ ಹೋಗುವ ಈ ಸೌಂದರ್ಯ, ಬದುಕಿನ ಈ 3 ದಿನಗಳ ನಡುವೆ ಸೋಸಿ ನೋಡಿದಾಗ ಉಳಿಯುವುದೊಂದೇ ಸ್ನೇಹ. ತೀರ್ಪುಗಾರ ಮೇಲಿದ್ದಾನೆ, ನಾವು ಆಟಗಾರರು. ನಮ್ಮ ಗಮನ ಆಟದ ಮೇಲೆ ಮಾತ್ರ ಇರಬೇಕು. ಎಲ್ಲಾ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು, ಆದರೆ ಎಲ್ಲಾ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತು ನಾಳೆ. ತುಂಬಾ ಇಷ್ಟಪಟ್ಟಾಗ ನಮಗೆ ಸಿಗೋದು ನೋವು, ತುಂಬಾ ನೊಂದಾಗ ನಮಗೆ ಸಿಗೋದು ತಿಳುವಳಿಕೆ, ತುಂಬಾ ತಿಳುವಳಿಕೆ ಬಂದಾಗ ನಮಗೆ ಸಿಗೋದು ಅನುಭವ. ಆ ಅನುಭವವೇ ನಮಗೆ ಸುಂದರವಾದ ಜೀವನ. ದ್ವೇಷ ಸಾಧಿಸಿಕೊಂಡು ಹೋಗೋಕೆ ಇಲ್ಲಿ ಯಾರು ನಮ್ಮವರಲ್ಲ, ಯಾರು ಶಾಶ್ವತವಲ್ಲ. ಒಳ್ಳೆಯ ಪುಸ್ತಕ, ಒಳ್ಳೆಯ ವ್ಯಕ್ತಿ ಅಷ್ಟು ಬೇಗ ಅರ್ಥವಾಗೋದಿಲ್ಲ, ಆಳವಾಗಿ ಓದಬೇಕು.
ಈ ಕ್ರೂರ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ನಮ್ಮ ಸಂಕಟಗಳು, ನಮ್ಮ ಸಂತೋಷಗಳು ಎಲ್ಲವೂ ತಾತ್ಕಾಲಿಕವೇ. ಹೇ ಮನುಜನೇ, ಈ ಜಗತ್ತಿನಲ್ಲಿ ನನ್ನನ್ನು ಯಾರು ಮುದ್ದಿಸಿಲ್ಲವೆಂದು ಕೊರಗಬೇಡ. ಈ ಮಾತನ್ನು ನಿನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊ. ನಿನ್ನ ಹೆತ್ತ ತಂದೆ ತಾಯಿಗಳಿಗೆ ಮಾತ್ರ ನೀನು ಮಗು. ಆದರೆ ಈ ಲೋಕ ನಿನ್ನನ್ನು ಪ್ರತಿ ಕೆಲಸದಲ್ಲೂ ಪ್ರತಿಸ್ಪರ್ಧಿಯಾಗಿ ಕಾಣ್ತದೆ. ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲಿರುವ ಭಾರವೇ ಸಾಕಾಗಿರುವಾಗ ನಿನ್ನ ರಗಳೆ ಕೇಳುವುದಕ್ಕೆ ಯಾರಿಗೂ ಬಿಡುವಿರೋದಿಲ್ಲ. ಭೌತಿಕವಾಗಿ ಸಾಯಿಸಲು ಒಂದು ಆಯುಧ ಬೇಕು, ಆದರೆ ಮಾನಸಿಕವಾಗಿ ಸಾಯಿಸಲು ಒಂದು ಹರಿತವಾದ ಮಾತು ಸಾಕು. ಸತ್ತರೆ ಸ್ಮಶಾನದಲ್ಲಿಯೂ ಜಾಗ ಸಿಗದ ಈ ಕಲಿಯುಗದಲ್ಲಿ ಖಾಲಿ ಕೂತು ಶ್ರೀಮಂತ ಆಗ್ತೀನಿ ಅಂತ ಕನಸು ಕಾಣೋದು ಮುಟ್ಟಾಳ್ತನ. ಇಂದಿನ ಸಂಬಂಧಗಳು ಸೂರ್ಯಕಾಂತಿ ಹೂವಿನ ತರ. ಯಾವ ಕಡೆ ಹೆಚ್ಚಿನ ಲಾಭ ಇರ್ತದೆಯೋ ಆ ಕಡೆ ಮುಖವನ್ನ ತಿರುಗಿಸಿರ್ತವೆ. ಯಾರು ನಿಮ್ಮನ್ನು ಕುಗ್ಗಿಸಬೇಕು ಅಂದುಕೊಳ್ತಾರೋ ಅಂತವರು ಸಂಬಂಧಗಳನ್ನು ನಿಭಾಯಿಸೋದಿಲ್ಲ. ಯಾರು ತಮ್ಮಂತೆ ನಿಮ್ಮನ್ನು ಸಮಾನವಾಗಿ ನೋಡ್ತಾರೆಯೋ ಅವರಲ್ಲಿ ಯಾವುದೇ ಸ್ವಾರ್ಥವಿರೋದಿಲ್ಲ. ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ರೆ ಪರಮಾತ್ಮನು ಸಾಕಿನುವಷ್ಟು ನೀಡ್ತಾನೆ. ನೆನಪಿರ್ಲಿ, ಬರೀ ಮಾತಿನಿಂದ ಜೊತೆಗಿರೋದಲ್ಲ, ಮನಸ್ಸಿನಿಂದ ಜೊತೆಗಿರ್ಬೇಕು. ಊರ ಬಾವಿಗೆ ಬಿದ್ದರೆ ಅದೃಷ್ಟ ಚೆನ್ನಾಗಿದ್ರೆ ಬದುಕಬಹುದು, ಊರಿನವರ ಬಾಯಿಗೆ ಬಿದ್ರೆ ಅದೃಷ್ಟ ಚೆನ್ನಾಗಿದ್ದರೂ ಬದುಕಲಾಗದು. ಪರಿಚಯ ಎಷ್ಟು ದಿನದಿಂದ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅರ್ಥ ಮಾಡ್ಕೊಂಡು ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಮನೆ ಅಂದ್ಮೇಲೆ ಕಸ ಬರುತ್ತೆ, ಬದುಕು ಅಂದ್ಮೇಲೆ ಕಷ್ಟ ಇರುತ್ತೆ. ಕಸವಾದ್ರೆ ಗುಡಿಸ್ಬೇಕು, ಕಷ್ಟವಾದ್ರೆ ಜಯಿಸ್ಬೇಕು. ಕೊಡಲಿಯಿಂದ ಕಡಿದ ಮರವು ಮತ್ತೆ ಚಿಗುರಬಹುದು, ಆದ್ರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದಿಲ್ಲ. ಗೆದ್ದವರ ಸ್ನೇಹಕ್ಕಿಂತ ಸೋತವರ ಸ್ನೇಹ ತುಂಬಾ ಒಳ್ಳೆಯದು. ಗೆದ್ದವರಲ್ಲಿ ಅಹಮಿದ್ರೆ ಸೋತವರಲ್ಲಿ ಮಾನವೀಯತೆ ಇರ್ತದೆ. ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಬೇಕಾದದ್ದು ಪಡಿಬಹುದು, ಮನಸ್ಸಲ್ಲಿ ಇಟ್ಟು ಕೊರಗಿದ್ರೆ ಇದ್ದದ್ದು ಕಳೆದು ಹೋಗ್ಬಹುದು. ಅಗತ್ಯವಿದ್ದಲ್ಲಿ ಮನಬಿಚ್ಚಿ ಮಾತಾಡಿ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು 100 ಜನರನ್ನ ಗೆಲ್ಲಿಸ್ತದೆ. ಸೌಂದರ್ಯವನ್ನ ಯಾರು ಬೇಕಾದ್ರೂ ಗುರುತಿಸಬಹುದು, ಆದರೆ ಒಂದು ಒಳ್ಳೆಯ ಮನಸ್ಸನ್ನು ಗುರುತಿಸಲು ಒಳ್ಳೆಯ ಮನಸ್ಸಿರುವರಿಂದಲೇ ಸಾಧ್ಯ. ಜೀವನ ತಿಳಿದರೂ ತಿಳಿಯದ ಹಾಗೆ, ಅರಿತರೂ ಅರಿಯದ ಹಾಗೆ, ಕಂಡರೂ ಕಾಣದ ಹಾಗೆ ಬದುಕುವುದೇ ಈಗಿನ ಕಲಿಯುಗದ ಜೀವನ. ನಾವು ಏನನ್ನ ಕಳೆದುಕೊಂಡಿರ್ತೇವೋ ಅದಕ್ಕಿಂತ ಶ್ರೇಷ್ಠವಾದುದನ್ನೇ ಪಡೆಯುತ್ತೇವೆ, ಆದರೆ ನಮ್ಮಲ್ಲಿ ಕಾಯುವ ತಾಳ್ಮೆ ಇರಬೇಕಷ್ಟೇ. ಜೇಬಲ್ಲಿ ಚಿಲ್ಲರೆ ಹಣವಿದ್ದರೂ ಪರವಾಗಿಲ್ಲ, ತಲೆಯಲ್ಲಿ ಚಿಲ್ಲರೆ ಬುದ್ಧಿ ಇರಬಾರದು. ಮೈ ಮೇಲೆ ಕೊಳಕು ಬಟ್ಟೆ ಇದ್ದರೂ ಪರವಾಗಿಲ್ಲ, ಮನಸ್ಸಲ್ಲಿ ಕೊಳಕು ಆಲೋಚನೆಗಳಿರಬಾರದು. ಹುಡುಕಿದ್ರೆ ಎಲ್ಲವೂ ಸಿಗ್ಬೋದೇನು, ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನಾಡೋರು ಸಿಗೋದು ತುಂಬಾ ಕಷ್ಟ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ನಮ್ಮಲ್ಲಿದ್ರೆ ಅಲ್ಲಿ ಯಾವ ಪ್ರೀತಿನೂ ಸೋಲಲ್ಲ, ಯಾವ ಸಂಬಂಧವೂ ಸಾಯಲ್ಲ. ನಿನ್ನ ನೋಯಿಸಿದವರ ಮುಂದೆ ಕಲ್ಲಾಗಿ ಬದುಕು, ನಿನ್ನ ಪ್ರೀತಿಸುವವರ ಮುಂದೆ ಹೂವಾಗಿ ಬದುಕು, ಆದರೆ ನಿನ್ನಿಂದ ಏನೂ ಆಗಲ್ಲ ಎನ್ನುವರ ಮುಂದೆ ಸಾಧಿಸಿ ಬದುಕು. ಸಾಗುತ್ತಲಿದೆ ಬೇಸರದ ಪಯಣ, ಎತ್ತ ನೋಡಿದರತ್ತ ನೋವುಗಳ ದಿಬ್ಬಣ. ಎಲ್ಲೋ ದೂರದಲ್ಲಿದೆ ಖುಷಿಯ ನಿಲ್ದಾಣ, ಅದನ್ನ ಹುಡುಕುತ್ತಾ ಸಾಗುತ್ತಲಿದೆ ಜೀವನದ ಪಯಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ.